ಲೀಲಾ. ನನ್ನ ಈ ಒಂದು ಚಾನೆಲ್ ಸ್ಟಾರ್ಟ್ ಆಗಿ 100ನೇ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇರುವಂತಹ ಸಂಭ್ರಮನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಶುರುವಾದಂತಹ ಈ ಒಂದು ಪ್ರಯಾಣ ಇವತ್ತು 100ನೇ ವಿಡಿಯೋನ ಪೋಸ್ಟ್ ಮಾಡೋ ಹಂತಕ್ಕೆ ಬಂದಿದೆ. ನನ್ನ ಅಷ್ಟು ವಿಡಿಯೋಸ್ನ ನೋಡಿ ನಿಮ್ಮ ಸಹಕಾರ ಬೆಂಬಲನ ತೋರಿಸಿರೋ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೇಡ್ ಲೀಲಾ. ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸನ ಶುರು ಮಾಡಬೇಕಾದ್ರೂ ಪರ ವಿರೋಧ ಎರಡು ಬರೋದು ಸಹಜ. ಆದ್ರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ನಿರ್ಧಾರದಲ್ಲಿ ನೀವೆಷ್ಟು ದೃಢವಾಗಿದ್ದೀರಾ, ನೀವೆಷ್ಟು ಡಿಟರ್ಮೈನ್ಡ್ ಆಗಿದ್ದೀರಾ ಅನ್ನೋದು ಮಾತ್ರನೇ ಮುಖ್ಯ ಆಗುತ್ತೆ. ಅಂಡ್ ನಿಮ್ಮ ಕನಸನ್ನ, ನಿಮ್ಮ ಆಸೆಗಳನ್ನ ನೆರವೇರಿಸಲಿಕ್ಕೆ ನೀವು ನಿಜವಾದ ಸಂಕಲ್ಪ ಮಾಡಿದ್ದಲ್ಲಿ ಇಡೀ ಪ್ರಕೃತಿನೇ ನಿಮ್ಮೊಟ್ಟಿಗೆ ಕೈ ಜೋಡಿಸುತ್ತೆ ಅನ್ನೋದಕ್ಕೆ ನಾನೇ ಒಂದು ಜೀವಂತ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಯಾಕೆ ಈ ವಿಷಯನ ಹೇಳ್ತಾ ಇದೀನಿ ಅಂದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತೇ ಹೊರತು ಅದನ್ನ ಹೇಗೆ, ಎಲ್ಲಿ, ಯಾವಾಗ ಲಾಂಚ್ ಮಾಡೋದು ಅನ್ನೋ ಯಾವುದೇ ತರಹದ ಮಾಹಿತಿನೂ ನನಗಿರ್ಲಿಲ್ಲ. ನನಗೆ ಸಿಕ್ಕಂತ ಒಂದೇ ಒಂದು ಪ್ರೋತ್ಸಾಹ, ಒಂದೇ ಒಂದು ಬೆಂಬಲ ಅಂದ್ರೆ ಅದು ನನ್ನ ಪತಿದೇವ ಮಾತ್ರ. ಅವರ ಸಹಕಾರದೊಟ್ಟಿಗೆ ಯೋಚನೆಯನ್ನು ಮಾಡ್ತಾ ಇದ್ವಿ. ಆದ್ರೆ ಹೇಗೆ ಶುರು ಮಾಡ್ಬೇಕು, ಹೆಂಗೆ ಇದು ಯೂಟ್ಯೂಬ್ ಅಂದ್ರೆ ಏನು, ಇದ್ರ ಆಳ ಅಗಲ ಏನು ಗೊತ್ತಿರ್ಲಿಲ್ಲ. ಜಸ್ಟ್ ಡಿಸೈಡ್ ಮಾಡಿ ಮಲ್ಕೊಂಡ್ವಿ. ಮಾರನೇ ದಿನ ನೋಡಿದ್ರೆ ಯಾವತ್ತೂ ಸಿಗದ ಜಾಹೀರಾತು ನನಗೆ ಅವತ್ತು ಸಿಗುತ್ತೆ. ಜಸ್ಟ್ ಹೀಗೆ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ನನಗೆ ಸಿಕ್ಕಂತ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟ್. ನೀವು ಯೂಟ್ಯೂಬ್ ಓಪನ್ ಮಾಡೋ ಆಸಕ್ತಿ ಇದ್ದವರಾಗಿದ್ದಲ್ಲಿ ನಿಮಗೆ ಸೂಕ್ತವಾದಂತಹ ಟ್ರೈನಿಂಗ್ ಅಂದ್ರೆ ತರಬೇತಿಗಳನ್ನ ಕೊಡ್ತೀವಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟ್ ನ ನೋಡ್ತೀನಿ. ಅದನ್ನ ನೋಡಿದ ತಕ್ಷಣ ವಿತೌಟ್ ಎನಿ ಸೆಕೆಂಡ್ ಥಾಟ್ ಇಮಿಡಿಯೇಟ್ಲಿ ಜಾಯಿನ್ ಆಗಿ ಆ 3 days ವರ್ಕ್ಶಾಪ್ ನ ಕಂಪ್ಲೀಟ್ ಮಾಡಿ ಇವತ್ತು ನಿಮ್ಮ ಮುಂದೆ ಒಬ್ಬ ಯೂಟ್ಯೂಬರ್ ಆಗಿ ನಿಂತಿದ್ದೀನಿ. ಈ ವಿಷಯನ ಯಾಕೆ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದೀನಿ ಅಂದ್ರೆ, ನೀವು ಯಾವ್ದಾದ್ರು ಡಿಸೈಡ್ ಮಾಡಿದ್ರೆ ಭಗವಂತ ಅವಕಾಶಗಳನ್ನ ತಾನಾಗೆ ಕಲ್ಪಿಸಿ ಕೊಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಇದನ್ನೇ ಸೈಂಟಿಫಿಕಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಕರೀತಾರೆ. ನೀವು ಏನನ್ನ ಹೆಚ್ಚು ಅಪೇಕ್ಷೆ ಪಡ್ತಿರೋ, ಯಾವುದನ್ನ ಗಟ್ಟಿಯಾಗಿ ನಂಬ್ತಾ ಹೋಗ್ತಿರೋ ಅಲ್ಲಿಗೆ ಅದು ನಿಮಗೆ ಸಾಕಾರವಾಗ್ತಾನೆ ಹೋಗುತ್ತೆ. ದ ಮೋರ್ ಪಾಸಿಟಿವ್ ಯು ಡ್ರೀಮ್, ದ ಮೋರ್ ಪಾಸಿಟಿವ್ ವಿಲ್ ಕಮ್ ಟು ಯುವರ್ ಲೈಫ್. ದ ಮೋರ್ ನೆಗೆಟಿವ್ ಯು ಥಿಂಕ್ ಆಫ್, ಯು ವಿಲ್ ಬಿ ಇನ್ ದ ನೆಗೆಟಿವಿಟಿ. ಸ್ನೇಹಿತರೆ, ನೀವು ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ನೀವು ಬರೀ ಕನಸು ಕಂಡ್ರೆ ಮಾತ್ರ ಸಾಲಲ್ಲ, ಆದ್ರೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ನಡೀತೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಯಾರು ಪರಿಶ್ರಮ ಹಾಕ್ತಾರೆ, ಯಾರು ಕಲೀಲಿಕ್ಕೆ ಬೆಳಿಲಿಕ್ಕೆ ಮುಂದಾಗ್ತಾರೆ, ಅವರಿಗೆ ತಂತಾನೆ ದಾರಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಇದು ಕೇವಲ ನನ್ನ ಯೂಟ್ಯೂಬ್ ನ ಜರ್ನಿಗೆ ಮಾತ್ರ ಸೀಮಿತ ಅಲ್ಲ. ನನ್ನ ಕೆರಿಯರ್ ಆಗಿರ್ಬೋದು, ನನ್ನ ಪರ್ಸನಲ್ ಲೈಫ್ ಆಗಿರ್ಬೋದು, ನನ್ನ ಎವ್ರಿ ಡೇ ಆಕ್ಟಿವಿಟಿ ಆಗಿರ್ಬೋದು, ನಾನು ಏನನ್ನ ನಂಬ್ತಾ ಹೋಗ್ತಾ ಇದೀನೋ ಅದು ನನಗೆ ಪ್ರತಿನಿತ್ಯನೂ ಸಿಗ್ತಾನೆ ಹೋಗಿದೆ. ಕೊನೆಗೆ ನನಗೆ ಅರ್ಥ ಆಗಿರೋದು ಒಂದೇ, ಯಾವುದನ್ನ ನೀವು ಹೆಚ್ಚು ನಂಬ್ತೀರೋ ಅದು ನಿಜ ಆಗ್ತಾ ಹೋಗುತ್ತೆ. ಅಂಡ್ ಆ ನಂಬಿಕೆ ನಿಜ ಆಗ್ಬೇಕಾದ್ರೆ ನಿಮ್ಮ ಪ್ರಯತ್ನ ಕೂಡ ತುಂಬಾ ಮುಖ್ಯ ಆಗುತ್ತೆ. ಮೊದಲಿಗೆ ನನಗೆ ಒಂದು ಹಿಂಜರಿಕೆ ಇತ್ತು, ಕ್ಯಾಮ್ರಾ ಮುಂದೆ ಹೇಗೆ ಬಂದು ಮಾತಾಡೋದು ಅನ್ನೋ ಒಂದು ಅಂಜಿಕೆ ಇತ್ತು. ಅಲ್ಲದೆ ನನ್ನ ಧ್ವನಿ ಬಗ್ಗೆ ನನಗೆ ತುಂಬಾನೇ ಒಂದು ಸಂಕೋಚ ಮನೋಭಾವ ಇತ್ತು. ಯಾಕಂದ್ರೆ ನನ್ನ ಮೊದಲನೇ ಕೆರಿಯರ್ ಮಾರ್ಕೆಟಿಂಗ್, ಅಲ್ಲಿ ಹೆಚ್ಚು ಮಾತಾಡಿದ್ದಕ್ಕೋ ಗೊತ್ತಿಲ್ಲ, ನನ್ನ ವೋಕಲ್ ಕಾರ್ಡ್ ಡ್ಯಾಮೇಜ್ ಆಗಿ ನನ್ನ ವಾಯ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಸೊ ಇದಾದ್ಮೇಲೆ ನನಗೆ ಇನ್ಮೇಲೆ ನಾನು ಯಾವುದೇ ತರಹದ ಟ್ರೈನಿಂಗ್ ಫೀಲ್ಡ್ ಅಲ್ಲೂ ನಾನು ಇರ್ಲಿಕ್ಕೆ ಆಗಲ್ಲ ಅಂತ ತುಂಬಾನೇ ನಿರಾಸೆ ಆಗಿದ್ದೆ. ಆದ್ರೆ ಒಂದಿನ ಅನ್ನಿಸ್ತು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಯೂನಿಕ್ನೆಸ್ ಇದೆ, ಎಲ್ಲರಿಗೂ ಅವ್ರದ್ದೇ ಆದಂತಹ ಬ್ಯೂಟಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ತುಂಬಾ ಜನ ಹೇಳಕ್ ಶುರು ಮಾಡಿದ್ರು, ನಿನ್ನ ಒಂಥರ ಡಿಫ್ರೆಂಟ್ ಆಗಿ ಕೇಳಿಸ್ತಾ ಇದೆ ವಾಯ್ಸು, ಯು ಹ್ಯಾವ್ ಎ ವೆರಿ ಹಸ್ಕಿ ವಾಯ್ಸ್ ಅಂತ. ಅವತ್ತು ನನಗೆ ಅನ್ನಿಸ್ತು, ಪರ ವಿರೋಧ ನಾನು ಆಲ್ರೆಡಿ ಹೇಳ್ದಾಗೆ ಎರಡೂ ಕಡೆ ಇರುತ್ತೆ. ಕೆಲವೊಬ್ರು ಮೆಚ್ಚುಗೆನ ವ್ಯಕ್ತಪಡಿಸಿದ್ರೆ ಕೆಲವೊಬ್ರು ಅದನ್ನ ತಪ್ಪಾಗಿನೇ ಗ್ರಹಿಸ್ತಾರೆ. ಇಲ್ಲಿ ಯಾರು ಹೇಗೆ ಗ್ರಹಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಎಷ್ಟಿದೆ ಅನ್ನೋದು ಮಾತ್ರನೇ ಮುಖ್ಯ ಆಗುತ್ತೆ. ಇವತ್ತು ಇಷ್ಟು ವಿಡಿಯೋಸ್ನ ಪೋಸ್ಟ್ ಮಾಡಿದಾಗ ನನಗೆ ಜನ ಹೇಳೋ ಒಂದೇ ಒಂದು ಮಾತು, ನಿನ್ನ ವಾಯ್ಸ್ ತುಂಬಾ ಯೂನಿಕ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಇಟ್ ಸೌಂಡ್ಸ್ ಗುಡ್ ಅಂತ. ಎಷ್ಟೋ ಮಂದಿ ಏನಿದು ವಿಚಿತ್ರವಾಗಿ ಕೇಳಿಸ್ಬೋದು ನನ್ನ ಧ್ವನಿ ಅಂತ ಅನ್ಕೋಬಹುದು, ಬಟ್ ಐ ಹ್ಯಾವ್ ಮೈ ಓನ್ ಹಿಸ್ಟ್ರಿ. ನನ್ನ ಹೆಲ್ತ್ ಇಶ್ಯೂಸ್ ಇಂದ ನನ್ನ ವಾಯ್ಸ್ ಚೇಂಜ್ ಆಗಿ ಏನೆಲ್ಲ ಆಗಿದ್ರು
ಕೊನೆಗೆ ನನ್ನ ಪ್ಯಾಷನ್ ನಾನು ಕಂಟಿನ್ಯೂ ಮಾಡಬೇಕು ಅಂತ ಇರೋದ್ರಲ್ಲೇನೆ ನಾನು ಮುಂದೆ ಹೋಗ್ಬೇಕು ಅಂತ ಸಾಗ್ತಾ ಇರೋವಂತಹ ಈ ಒಂದು ಜರ್ನಿನೇ ಈ ಯೂಟ್ಯೂಬಿನ 100ನೇ ವಿಡಿಯೋ. ಇಲ್ಲಿ ನೆಗೆಟಿವ್ ಇಂಪ್ರೆಷನ್ ಬಿಡೋರು 1000 ಜನ ಇದ್ರೆ ನನ್ನ ವಿಡಿಯೋಸ್ಗೆ ಪಾಸಿಟಿವ್ ಇಂಪ್ರೆಷನ್ ಕೊಡುವಂತಹ 100 ಜನ ಸಿಕ್ಕಿದ್ರು ನನಗೆ ತುಂಬಾನೇ ಖುಷಿ ಇದೆ. ಸೇಮ್ ಇನ್ ಯುವರ್ ಲೈಫ್ ಸ್ನೇಹಿತರೆ, ನೀವು ಯಾವುದೇ ಕೆಲಸ ಮಾಡಿದ್ರು ನಿಮ್ಮನ್ನ ಹೀಯಾಳಿಸೋ ಜನ, ನಿಮ್ಮ ಕಾಲೆಳೆಯೋ ಜನ 1000 ಮಂದಿ ಇದ್ರೂ ಪರವಾಗಿಲ್ಲ, ನಿಮ್ಮನ್ನ ಪ್ರೋತ್ಸಾಹ 10 ಮಂದಿ ನಿಮ್ಮ ಸುತ್ತಮುತ್ತ ಇದಾರ, ಜಸ್ಟ್ ವರ್ಕ್ ಫಾರ್ ದೇಮ್ ಅಂಡ್ ಲೀಡ್ ಯುವರ್ ಓನ್ ಲೈಫ್. ಬಿಕಾಸ್ ನೋಬಡಿ ಇಸ್ ಪರ್ಫೆಕ್ಟ್. ಇಲ್ಲಿ ಯಾರು ಪರ್ಫೆಕ್ಟ್ ಆಗಿ ಹುಟ್ಲಿಕ್ಕೋಸ್ಕರ ಜನ್ಮ ತಾಳಿಲ್ಲ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೆಮ್ಮದಿಯಾಗಿ ನಿಮ್ಮ ಜೀವನನ ಕಂಡುಕೋಬಹುದು ಅನ್ನೋದೇ ತುಂಬಾ ಮುಖ್ಯ ಆಗೋದು. ಸೊ ಚೇಸ್ ಯುವರ್ ಡ್ರೀಮ್, ವರ್ಕ್ ಹಾರ್ಡ್, ಅಚೀವ್ ಇಟ್, ದೆನ್ ಗ್ರಾಬ್ ದ ಆಪರ್ಚುನಿಟೀಸ್. ನನಗೆ ಅರ್ಥ ಆಗಿರೋ ಒಂದು ಸತ್ಯ ಏನಂದ್ರೆ, ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು, ನೀವು ಎಷ್ಟೇ ಬುದ್ಧಿಮಾತುಗಳನ್ನ ಹೇಳಿದ್ರು ಜನ ಅದನ್ನ ಸ್ವೀಕರಿಸಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಸಕ್ಸಸ್ಫುಲ್. ನೀವು ಅದೇ ಮಾತನ್ನ ಸ್ಟೇಜ್ ಕೆಳಗೆ ಹೇಳಿದಾಗ ಇರೋ ಬೆಲೆ ನೀವು ಸ್ಟೇಜ್ ಮೇಲೆ ಹತ್ತಿ ಹೇಳಿದಾಗ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಆಡೋ ಮಾತು ಒಂದೇ ಆದ್ರೂ ಯಾವ ಪೊಸಿಷನ್ ಅಲ್ಲಿ ನೀವು ಆ ಮಾತನ್ನ ಹೇಳ್ತಿದ್ದೀರ ಅನ್ನೋದೇ ಮುಖ್ಯ ಆಗೋದು. ಸ್ಟೇಜ್ ಕೆಳಗೆ ನೀವು ಮಾತಾಡಿದ್ರೆ ಅದು ಕೇವಲ ಮಾತಾಗುತ್ತೆ, ಅದೇ ಸ್ಟೇಜ್ ಮೇಲೆ ನೀವು ಮಾತಾಡಿದ್ರೆ ಅದು ಡೈಲಾಗ್ ಆಗುತ್ತೆ. ಸೊ ಕ್ರಿಯೇಟ್ ಯುವರ್ ಸ್ಟೇಜ್, ಕ್ರಿಯೇಟ್ ಯುವರ್ ಅಪರ್ಚುನಿಟಿ, ಯು ಬಿ ದ ಹೀರೋ ಫಾರ್ ಯುವರ್ ಓನ್ ಲೈಫ್. ಅಂಡ್ ಮತ್ತೊಮ್ಮೆ ನನ್ನ ಓನ್ ಸ್ಟೇಜ್ ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಒಂದು ಕನಸುಗಳನ್ನ ಕಟ್ಕೊಂಡು ಹೆಜ್ಜೆ ಇಟ್ಟಾಗ ಸದಾ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸದಾ ನನ್ನನ್ನು ಎನ್ಕರೇಜ್ ಮಾಡ್ತಾರೆ, ಏನೆಲ್ಲ ವಿಷಯಗಳನ್ನ ಮಾತಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.